ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇದು ಈ ವರ್ಷದ ಫಸ್ಟ್ ಮಳೆ ಅಂದರೆ 2026 ನಮ್ಮೂರಲ್ಲಿ ಸಾಗರದಲ್ಲಿ ನಮ್ಮ ಮಲೆನಾಡಲ್ಲಿ ಮಳೆ ಆಗಿದೆ. ಸೊ ಆ ದಿನದ ಒಂದು ಬ್ಲಾಗ್ ಇದು. ಆ್ಯಂಡ್ ಎಸ್, ಬೇರೆ ಕಡೆ ಎಲ್ಲ ಆನೆಗಳೆಲ್ಲ ಬಿದ್ದಿದೆ, ನಮ್ಮೂರಲ್ಲಿ ಆನೆಗಳು ಬಿದ್ದಿಲ್ಲ. ನ್ಯಾಚುರಲ್ ಆಗಿ ಈ ಮಳೆ ಬಂದಿದೆ. 2-3 ದಿನ ಕಂಟಿನ್ಯೂಸ್ಲಿ ಮಳೆ ಬಂದಿದೆ. ಸೊ ಆ 2-3 ದಿನದಲ್ಲೂ ಸೇರಿ ಒಂದು ಬ್ಲಾಗ್ ಮಾಡಿ ಹಾಕ್ತಾ ಇರೋದು. ಆ್ಯಂಡ್ ಮಳೆ ಬಂತು ಅಂದರೆ ನಮ್ಮ ಮಲೆನಾಡಲ್ಲಿ ಇನ್ನೊಂದು ಸಮಸ್ಯೆ ಇರುತ್ತೆ. ಗಾಳಿ ಮಳೆಗೆ ಎಲ್ಲ ತೆಂಗಿನ ಮರ ಎಲ್ಲ ಬೀಳೋದು, ಅಂದರೆ ಗರಿಗಳು ಬೀಳೋದು, ಅದ್ರದ್ದು ಕಾಯೆಲ್ಲ ಬೀಳೋದು. ಸೊ ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತ ಏನು ಮಾಡಿದ್ವಿ ಅಂತಲೂ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ನನ್ನ ವಿಡಿಯೋನ ನೋಡಿ. ನನ್ನ ಮಗಳಿಗೆ ಮಳೆ ಬಂತು ಅಂದರೆ ಫುಲ್ ಖುಷಿ. ಸೊ ಆಲ್ರೆಡಿ ಛತ್ರಿನ ಹೊರಡನೆ ಇಟ್ಬಿಟ್ಟಿದ್ದಾಳೆ, ಅದನ್ನು ತೊಗೊಂಡು ಅಡ್ಡಾಡೋಕ್ಕೆ. ಯಾಕಂದರೆ ನಾನು ಮಳೆ ನೆಂದರೆ ಬೈತೀನಿ ಅಂತ ಹೇಳ್ಕೊಂಡು ಛತ್ರಿ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಆ್ಯಂಡ್ ದೆನ್ ನಮ್ದು ಇನ್ನೊಂದು ಕಾರು ಹೊರಗಡೆ ನಿಲ್ಲಿಸಿರ್ತೀವಿ, ಅದಕ್ಕೆ ಒಳಗಡೆ ಇರೋಲ್ಲ, ತುಂಬ ಧೂಳಾಗಿತ್ತು. ಸೊ ಮಳೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಕಾರ್ ಸ್ವಲ್ಪ ಸೋಪೆಲ್ಲ ಹಾಕಿಟ್ಬಿಟ್ರೆ ತಾನಾಗೆ ವಾಶ್ ಆಗುತ್ತೆ ಅನ್ನೋದು ಒಂದು ಲೆಕ್ಕದಲ್ಲಿ ಕಾರ್ ವಾಶಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಇದು ಮಾಡಿದ್ವಿ. ಅದಾಗಿ 5 ನಿಮಿಷಕ್ಕೇ, ಒಂದು 10 ನಿಮಿಷಕ್ಕೇ ಮಳೆ ಬಂದುಬಿಡ್ತು, ಗುಡುಕ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವರು ಕಾರ್ ತೊಗೊಂಬಂದ್ಬಿಟ್ಟು ಇದಕ್ಕೆಲ್ಲ ಶ್ಯಾಂಪು ಹಾಕ್ಬಿಡ್ತೀನಿ, ಮಳೆನೂ ನೀರು ಬಂದುಬಿಡುತ್ತೆ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ. ಸೊ ಈಸ್ ಆಲ್ವೇಸ್ ಲೇಝಿ ಟು ಕ್ಲೀನ್. ಈ ಥರ ಒಂದು ಸನ್ನಿವೇಶ ಬಂದಾಗ, ಮಳೆ ಬರ್ತಿದೆ ಅಂದರೆ ಏನಾರ ಒಂದು ಈ ಥರ ಕಿತಾಪತಿ ಅಂತೂ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ನನ್ನ ಒಂದು ಚೋಟ ಹೆಲ್ಪರು, ಪಪ್ಪ ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ತಿದ್ದಾಳೆ. ಸೊ ನಾವೆಲ್ಲ ಮಾಡೋದು ನೋಡಿದ್ರೆ ಆ ಮಕ್ಳಿಗೆ ನಾವೂ ಹೋಗಿ ಹೆಲ್ಪ್ ಮಾಡಬೇಕು ಅಂತ ಅನ್ಸೋದಂತೂ ನಿಜ. ಸೊ ನೋಡಿ, ನಾನು ಆ ಕಡೆ ಕಾರ್ ವಾಶ್ ಆಗ್ತು ಒಂದು 5-10 ಮಿನಿಟ್ಸ್ ಅಂತಿದ್ದಂಗೆ ಮಳೆ ಜೋರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮನೆಯವ್ರಿಗಂತೂ ಸ್ಯಾಟಿಸ್ಫ್ಯಾಕ್ಷನ್. ನಾವು ಕರೆಕ್ಟಾಗಿ ಶ್ಯಾಂಪು ಹಾಕಿ ತೊಳೆದು ಹೋಗಿಲ್ಲ ಅಂದರೂ ಮಳೆ ಬಂದು ತೊಳೆದೋಗಿರುತ್ತೆ ಅಂತ ಹೇಳ್ಕೊಂಡು, ಈ ಮಳೆಯಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ನಮ್ಮ ಕಟ್ಟೆಯಲ್ಲಿ ಕುತ್ಕೊಂಡು ನೋಡೋದೇ ಒಂದು ಮಜಾ. ಸೊ ನಮ್ಮ ಮನೆಯವ್ರದ್ದು ಒಂದು ಡ್ರೀಮ್ ಇತ್ತಲ್ಲ, ಈ ಕಟ್ಟೆ ನಾನು ಯೂಟಿಲೈಸ್ ಮಾಡ್ಕೋಬೇಕು, ಹೊರಗಡೆ ಕುತ್ಕೋಬೇಕು, ನಾನು ಮನೇಲಿರಲ್ಲ ನಾನು ಅಂತ. ಸೊ ಫೈನಲಿ ನಾವು ಎವ್ರಿಡೇ ಟೀ ಟೈಮಲ್ಲಿ, ಸ್ನ್ಯಾಕ್ಸ್ ಟೈಮಲ್ಲಿ ಹೊರಗಡೆ ಕುತ್ಕೊಂಡು ಒಂದು ಎಂಜಾಯ್ ಮಾಡ್ತೀವಿ. ನೋಡಿ, ಕಾರ್ ತೊಗೊಂಡೋಗಲ್ಲಿ ಇಟ್ಟಿದ್ದೀವಿ, ಅದು ತಾನೇ ಕ್ಲೀನ್ ಆಗ್ತಿದೆ ಮಳೆ ಬಂದುಬಿಟ್ಟು. ಇನ್ನು ಮಳೆ ಮತ್ತು ಗಾಳಿಗೆ ತೆಂಗಿನ ಮರದ ಗರಿಗಳು ಮತ್ತು ಕಾಯಿಗಳೆಲ್ಲ ಬಿದ್ದುಬಿಟ್ಟು ಶೀಟ್ ಮೇಲೆ ಸೌಂಡ್ ಮಾಡೋದಾಗಿರ್ಬೋದು, ಆ ಹಂಚೆಲ್ಲ ಒಡೆದೋಗ್ತಾಯಿತ್ತು. ಹಾಗಾಗಿ ನಾವು ಕಾಯಿ ತೆಗಿಯೋರು, ಅಂದರೆ ಮೇಲೆ ಹತ್ತಿ ಕಾಯಿ ತೆಗಿಯೋರನ್ನ ಕರೆಸಿರೋದು. ಎದುರುಗಡೆ ಮನೆ ಬಂದಿದ್ದರು, ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಮನೆ ಕಾಯಿನೂ ಸಹಿತ ತೆಗಿಲಿಕ್ಕೆ ಹೇಳ್ತಿರೋದು. ಸೊ ನಂಗೆ ಅವ್ರ ಟೆಕ್ನಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಡೇರ್ನೆಸ್ಸಿಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು. ತುಂಬ ಚೆನ್ನಾಗಿ ಈಸಿಯಾಗಿ ಹತ್ತುತ್ತಿದ್ದಾರೆ. ಹತ್ಬಿಟ್ಟು ಫಸ್ಟು ಒಣಗಿರೋ ಗರಿ ಆಗಿರ್ಬೋದು, ಒಣಗಿರೋವಂಥ ಕಾಯಿ ಅವೆಲ್ಲದನ್ನು ಸಹಿತ ಅವರು ತೆಗಿತಾ ಇದ್ದಾರೆ. ಆ್ಯಂಡ್ ಇದು ನನ್ನ ಮಗಳು ಪ್ಲೇ ಏರಿಯಾನೂ ಆಗಿರೋದ್ರಿಂದ ಅಲ್ಲಿ ನಾನು ರಿಸ್ಕ್ ತೊಗೊಳೋದಿಲ್ಲ. ಹಾಗಾಗಿ ಏನೇನು ಒಣಗಿದೆ ಎಲ್ಲದನ್ನು ತೆಗೆಸ್ಬಿಟ್ವಿ. ಸೊ ಇವಾಗ ಸಮ್ಮರಲ್ಲಿ ಅಲ್ಲಿ ನನ್ನ ಮಗಳು ಆಟಾಡ್ತಿದ್ರು, ಅಷ್ಟೇನು ನಮಗೆ ಟೆನ್ಷನ್ ಇರೋಲ್ಲ. ಬಿಕಾಸ್ ಒಣಗಿರೋದೆಲ್ಲ ನಾವು ತೆಗೆದಿರ್ತೀವಿ. ಅದು ಕಾಯಿ ಆಗಿರ್ಬೋದು, ಗರಿ ಆಗಿರ್ಬೋದು, ಪ್ರತಿಯೊಂದು ತೆಗೆದ್ವಿ. ಪಾಪ ಅವ್ರು ಹತ್ಬಿಟ್ಟು ಕೆಲವೊಂದೆಲ್ಲ ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ ಕೈಯಲ್ಲಿ, ನಮ್ಮ ಕೈಯಲ್ಲೇ ಅಂಥದ್ದನ್ನು ಸಹಿತ ಕತ್ತಿ ಇಟ್ಕೊಂಡು ತುಂಬ ಸಲ ಅದನ್ನು ಕೊಯ್ದು ತೆಗಿತಾ ಇದ್ದಾರೆ. ನೀನು ಇವಾಗ ಬಂದ್ಯಾ? ನಮ್ಮ ನಾಯಿಗೂ ಇಂಟ್ರೆಸ್ಟು, ಏನು ಮಾಡ್ತಿದ್ದಾರೆ ಮರ ಹತ್ಬಿಟ್ಟು ಅಂತ, ಅದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದೆ.
ತುಂಬ ಬಿಸಿಲಿತ್ತು. ಸೊ ಈ ಬಿಸಿಲಲ್ಲೂ ಮೇಲೆಲ್ಲ ಹತ್ತಿ ಕೆಲಸ ಮಾಡ್ತಿರೋದಕ್ಕೆ ನಮ್ಮ ಮನೆಯವರಿಗೆ ಮಜ್ಜಿಗೆ ಕೊಡೋಣ ಅಂತ ಅನಿಸ್ತು. ಸೊ ಅವ್ರ ಅಂಗಡಿಗೆ ಹೋಗಿ ಮಜ್ಜಿಗೆ ತೊಗೊಂಡು ಬಂದರು. ಸೊ ಮತ್ತು ನಮ್ಮೂರಲ್ಲಿ ಕಂಟಿನ್ಯೂಸ್ ಆಗಿ ಒಂದಿನ ಬಿಟ್ಟು ಒಂದಿನ ಮಳೆ ಬರ್ತಾನೆ ಇತ್ತು. ಬಟ್ ಆನೆಕಲ್ ಮಳೆ ಬಂದಿಲ್ಲ. ಬೇರೆ ಕಡೆ ಎಲ್ಲ ವೀಡಿಯೋಸ್ ನೋಡಿ ನನಗೆ ಟೆಂಪ್ಟ್ ಆಗ್ತಾ ಇತ್ತು, ಅಯ್ಯೋ ಬೇಕು ನನಗೆ ಮಳೆ, ಆನೆಕಲ್ ನಾನು ನೋಡಬೇಕು ತಿನ್ನಬೇಕು ಅಂತ. ಬಟ್ ಕೆಲವೊಂದು ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇತ್ತಲ್ಲ ಆನೆಕಲ್ ಮನೆ ಏನಿದೆ ಅದು ಡೇಂಜರಸ್ಸು ಆ್ಯಂಡ್ ಅದನ್ನು ಸೃಷ್ಟಿ ಮಾಡೋದು ಆರ್ಟಿಫಿಷಿಯಲ್ ಆಗಿ ಅಂತ. ಸೊ ಅದನ್ನು ನೋಡಿದಾಗ ಬೇಡಪ್ಪ, ನಮ್ಮೂರಿಗೆ ಮಾತ್ರ ಆ ಥರ ಮಳೆ ಬರೋದು ಬೇಡ ಅಂತ ಅನ್ನಿಸ್ತು. ಇದರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಬಿಲ್ಗೇಟ್ಸ್ ಅವರು ಭೂಮಿ ತಣ್ಣ ಆಗಲಿ ಅಂತ ಹೇಳ್ಕೊಂಡು ಆರ್ಟಿಫಿಷಿಯಲ್ ಆಗಿ ಇಂಜೆಕ್ಟ್ ಮಾಡಿ ಮಳೆನ ತರ್ತಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಆನೆಕಲ್ ಮಳೆ ಆಗಿರ್ಬೋದು ಅದೆಲ್ಲ ತುಂಬ ನಮ್ಮ ಸ್ಕಿನ್ನಿಗೆ ನಮ್ಮ ಒಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಸೊ ಮಳೆಯಲ್ಲಿ ನೆನಿಬಾರ್ದು ಅಂತ. ಸೊ ನನಗೆ ಇವಾಗಲೇ ಹೆದರಿಕೆ ಆಗಿದೆ. ಹಾಗಾಗಿ ನನ್ನ ಮಗಳಿಗೆ ಮಳೆಯಲ್ಲಿ ನೆನಿಬೇಡ ಅಂತ ಚಕ್ರಿನೂ ಕೊಡ್ತಿದ್ದೀನಿ, ಆಟ ಆಡಬೇಡ ಅಂತ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಿದ್ದೀನಿ. ಬಟ್ ಆದರೂ ಅವಳು ನನ್ನ ಮಾತು ಕೇಳಲ್ಲ. ಮಳೆ ಅಂದರೆ ಆಟಾಡ್ತಾಳೆ. ಸೊ ನಮ್ಮಲ್ಲಿ ಮತ್ತೆ ಹಾಕಿರೋ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಫಲ ಕೊಡ್ತಾ ಇದೆ. ಟೊಮೆಟೊ ಹಣ್ಣಾಗೋಗಿದೆ ಅದರಲ್ಲಿ. ಸೊ ಈ ನಾಳೆ ಯುಗಾದಿಗೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರೊಳಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವರ್ಷಕ್ಕೆ ನಮ್ಮ ಮನೇಲೇ ಬೆಳೆದಿರೋ ಅಂಥ ಒಂದು ತರಕಾರಿಗಳ ಜೊತೆ ಅಡುಗೆ ಅಂತ ಹೇಳ್ಕೊಂಡು. ಅದಷ್ಟೇ ಅಲ್ಲದೆ ಈ ಕಡೆನೂ ಸಹಿತ ಏನು ಸೊಪ್ಪೆಲ್ಲ ಹಾಕಿದ್ದೀನಿ ಅದು ಸಹಿತ ತುಂಬ ಚೆನ್ನಾಗಿ ಬೆಳೆದಿದೆ. ಎಲ್ಲ ಈರುಳ್ಳಿ ಸೊಪ್ಪಾಗಿರ್ಬೋದು, ಪಾಲಕ್ಕು, ಮೆಂತೆ, ಗಾರ್ಲಿಕ್ ಸೊಪ್ಪು ಎಲ್ಲದು ಸಹಿತ. ಸೊ ಈ ಮನೆಯಲ್ಲಿ ನನಗೆ ತುಂಬ ಫೇವ್ರೆಟ್ ಪಾರ್ಟ್, ನಾನು ಕೆಲವೊಂದು ಸಲ ನಂಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಯಾಕೆ ಸಿಗೋದಿಲ್ಲ ಅಥವಾ ಸಾಕು ಅಂತ ಯಾಕೆ ಅನ್ಸುತ್ತೆ ಅಂದರೆ ನನಗೆ ಈ ಒಂದು ಗಾರ್ಡನ್ ಪಾರ್ಟಲ್ಲೇ ನಾನು ಮುಳುಗೋಗಿರ್ತೀನಿ. ಸೊ ವಿಡಿಯೋ ಮಾಡೋಕ್ಕೆ ಟೈಮ್ ತೊಗೊಳ್ಬೇಕಾಗಿದೆ ಇವಾಗ. ಹಾಗಾಗಿ ಸ್ವಲ್ಪ ಕೆಲವೊಂದು ಸಲ ಡಿಲೇ ಆಗ್ತಿದೆ. ನನ್ನ ಮಗಳು ಆ ಮರಳಲ್ಲಿ ಆರಾಮ್ಸೆ ಆಟಾಡ್ತಿದ್ದಾಳೆ. ಮರಳು ಹಾಕಿದ ಮೇಲೆ ಫಸ್ಟ್ ಟೈಮ್ ಮಳೆ ಬಂದಿರೋದು, ಬಟ್ ಸ್ಟಿಲ್ ಮರಳೆಲ್ಲ ಹಿಂಗೆ ಹೋಗಿಲ್ಲ, ಹಾಗೇ ಇದೆ. ಆ್ಯಂಡ್ ನಮ್ಮ ನಾಯಿಗೆ ಮಳೆ ಬಂದ ಕೂಡಲೇ ತುಂಬ ಹೆದರು ಪುಕ್ಕಿ ಅದು ಹೊರಡೆ ಬಂದ್ಬಿಟ್ಟು ನಿಂತ್ಕೊಂಡು ನೋಡೋದು ಮಳೆನ, ನಮ್ಮ ಥರನೇ. ಅದೇ ಅಲ್ಲ, ನನ್ನ ಗಿಡಗಳಿಗೂ ನೀರಾಯ್ತು ಬಿಡಿ. ತುಂಬ ಜೋರಾಗಿ ಗುಡುಗು ಸಿಡ್ಲು ಸಮೇತ ಮಳೆ ಬಂದಿತ್ತು. ಸೊ ಆ್ಯಂಡ್ ನಾನು ನಮ್ಮನೆಯವ್ರು ಡಯಟಲ್ಲಿರೋದ್ರಿಂದ ಚನಾ ದಾಲಿನ ಒಂದು ಸಲಾಡ್ನ ಮನೇಲಿ ಮಾಡಿದ್ದೆ. ಸೊ ಈ ಮಳೆನ ವ್ಯೂ ನೋಡಿಕೊಂಡು ಚನಾ ದಾಲ್ ಅವರಿಗೂ ಕೊಟ್ಟು ನಾನು ಚನಾ ದಾಲಿನ ಸಲಾಡ್ ಜಸ್ಟು ಕ್ಯಾರೆಟು, ಬೀಟ್ರೋಟು, ಚನಾ ದಾಲು, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಒಂದು ಡ್ರೆಸ್ಸಿಂಗ್ನ ಹಾಕಿಬಿಟ್ಟು ಒಂದು ಸಲಾಡ್ ಮಾಡಿದ್ವಿ. ಸೊ ಅದನ್ನ ತಿಂತಾ ಇರೋದು. ಸೊ ಇದಾಗಿತ್ತು ಒಂದು ಮಳೆಯ ವ್ಲಾಗು. ಸೊ ಈ ವೀಕ್ ಯಾವ್ಯಾವ ಮಳೆ ಬಂದಿದೆ ಅದೆಲ್ಲ ಕ್ಲಿಪ್ ತೆಗೆದ್ಬಿಟ್ಟು ಒಂದು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವೀಕ್ಲಿ 3 to 4 ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ ಈಶಾಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಸ್ಟ್ರೆಂತ್, ಲೈಕ್ಸ್, ಕಮೆಂಟ್ಸ್ ಇದ್ದರೆ ನನಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ವ್ಲಾಗ್ಸ್ನ ಹಾಕಬೇಕು ಅಂತ ಅನಿಸುತ್ತೆ. ಸೊ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.